ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನಾನು ಇರೋದೇ ಅದಕ್ಕಲ್ವಾ, ಸೊ ವೈ ನಾಟ್, ವೇರ್ ಆಲ್ ಮೈ ಚಿಲ್ಡ್ರನ್, ನನ್ನ ಮಕ್ಕಳವರೆಲ್ಲರೂ. ಪೊಲೀಸ್ ಇಲಾಖೆಯಿಂದ ತುಮಕೂರಿನಲ್ಲಿ ಇತ್ತೀಚೆಗೆ ಅತ್ಯಾಚಾರಗಳು ಜಾಸ್ತಿ ಆಗಿದೆ. ಇವತ್ತು ನಾನು ನೋಡಿದೆ, ಸಂಖ್ಯೆಗಳನ್ನು ನೋಡಿದಾಗ ಒಂಥರ ಭಯ ಆದಂಗಾಯಿತು ನನಗೆ. 2.5 ತಿಂಗಳಲ್ಲಿ 25 ಅತ್ಯಾಚಾರ ಇದೆ. ಇದು ಒಂಥರ ಆತಂಕ ಮೂಡಿಸುವಂಥ ಒಂದು ಸಂಗತಿ. ಸೊ ಏನೇನು ಇಲಾಖೆಯಿಂದ ವ್ಯವಸ್ಥೆಗಳನ್ನು ಮಾಡಿದ್ದಾರೆ, ಅವೇರ್ನೆಸ್ ಮಾಡಿ, ಎಲ್ಲ ಡಾಟಾ ಕೇಳಿದ್ದೀನಿ ನಾನು. ಎಷ್ಟು ಕಾಲೇಜ್ಗಳಿಗೆ ಹೋಗ್ತಾರೆ, ಎಷ್ಟು ಯೂನಿವರ್ಸಿಟಿಗಳಿಗೆ ಹೋಗ್ತಾರೆ, ಎಲ್ಲಿ ಸಾರ್ವಜನಿಕ ಪ್ಲೇಸ್ಗಳಲ್ಲಿ ಇವರು ಯಾವ ತರ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದಾರೆ, ಎಷ್ಟು CCTVಗಳನ್ನ ಹಾಕಿದ್ದಾರೆ. ಆಮೇಲೆ ಇಲ್ಲಿ ಸುತ್ತಮುತ್ತ ಬೆಟ್ಟ ಗುಡ್ಡಗಾಡುಗಳು ಇರೋದ್ರಿಂದ ಪೆಟ್ರೋಲಿಂಗ್ ಎಷ್ಟು ಸಲ ಮಾಡ್ತಾರೆ. ಚಾಮುಂಡಿ ಬೇಕು. ನಾನು ಒಂದು ತಾಯಿಯಾಗಿ ನಿಮ್ಗೆ ಮಾತಾಡ್ತಾ ಇದ್ದೀನಿ. ಮನೆಯಲ್ಲಿ ತಿಳುವಳಿಕೆ ಮೂಡಿಸುವಂತ ನೈತಿಕ ಮೌಲ್ಯವನ್ನ ಹೇಳ್ಕೊಡುವಂತ ವಾತಾವರಣ ನಾವು ಮನೆಯಲ್ಲಿ ಮೊದಲು ತಂದೆ ತಾಯಿ ಸೃಷ್ಟಿ ಮಾಡಬೇಕು. ಇವತ್ತು ಯಾಕೆ ಈ ತರ ವಿಚಾರಗಳೆಲ್ಲ ಜಾಸ್ತಿ ಆಗಿದೆ ಅಂತಂದ್ರೆ, ಇವಾಗ ವರ್ಕಿಂಗ್ ಪೇರೆಂಟ್ಸು ಜಾಸ್ತಿ, ಆಮೇಲೆ ಎರಡನೇದೇನಂದ್ರೆ ಮೊಬೈಲ್, ಆಮೇಲೆ ಸೈಬರ್ ಕ್ರೈಮ್ ಬಗ್ಗೆ ಅವೇರ್ನೆಸ್ಸೇ ಇಲ್ಲ. ಇವತ್ತು ಇಷ್ಟೆಲ್ಲ ಪ್ರಕರಣಗಳಾಗ್ತಾ ಇದೆ. ಇದರಲ್ಲಿ 99 ಭಾಗ ಕಾರಣನೇನೆ ಈಗ ಫಸ್ಟು ಮೀಟ್ ಮಾಡೋಕ್ಕೆ, ಒಂದು ಫೋನ್ ಮಾಡೋಕ್ಕೆ ಕಷ್ಟ ಆಗ್ತಿತ್ತು. ಇವತ್ತು ಹೊರಗಡೆ ಎಂಥ ದೇಶದಲ್ಲಿರೋನು ಮಕ್ಕಳನ್ನ ಇದರಲ್ಲಿ ಮಾತಾಡ್ಬೋದು, ಮೀಟ್ ಮಾಡ್ಬೋದು. ಇವತ್ತು ಇಷ್ಟೆಲ್ಲ ಕಾನೂನುಗಳಾಗಿದ್ದು, ಇಷ್ಟೊಂದೆಲ್ಲ ಸೆಕ್ಯೂರಿಟಿ ಕೊಟ್ಟು, ಇಷ್ಟೊಂದೆಲ್ಲ ನಿಯಮಗಳನ್ನ ಮಾಡಿ ಸಹ ಇಷ್ಟೊಂದೆಲ್ಲ ಕೇಸಸ್ ಆಗ್ತಾ ಇದೆ ಅಂತಂದ್ರೆ, ಅದಕ್ಕೆ ಇವನ್ ಸೈಬರ್ ಕ್ರೈಮ್ ಇಸ್ ಆಲ್ಸೋ ವೆರಿ ವೆರಿ ಪ್ಲೇಯಿಂಗ್ ಅ ಮೇಜರ್ ರೋಲ್. ಈ ಸೈಬರ್ ಕ್ರೈಮ್ ಬಗ್ಗೆ ಮಾಹಿತಿ, ಅವೇರ್ನೆಸ್ಸು ಮಕ್ಕಳಿಗೆ, ಮನೆಯವರಿಗೆ, ಪ್ರತಿಯೊಬ್ಬರಿಗೆ ಮಾಡುವಂತ ಕೆಲಸ ಇನ್ನ ಬಹಳ ಹೆಚ್ಚಿನ ರೀತಿಯಲ್ಲಿ ನಡಿಬೇಕು. ಇಟ್ಸ್ ವೆರಿ 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 ಇಂಪಾರ್ಟೆಂಟ್. ನಾವು ಇನ್ಸ್ಟಾಗ್ರಾಮು, ಈ ರೀಲ್ಸು, ಎಷ್ಟು ಜನ, ಆಮೇಲೆ ಬ್ಲ್ಯಾಕ್ ಮೇಲಿಂಗು, ಆಮೇಲೆ ಎಷ್ಟೊಂದು ಆ್ಯಪ್ಸ್ ಇದಾವೆ ಮಕ್ಕಳನ್ನ ಅದನ್ನ ಟ್ರ್ಯಾಪ್ ಮಾಡೋದು. ಮಕ್ಕಳೇ ಅಂತಲ್ಲ, ಇವನ್ ಹೆಣ್ಣು ಮಕ್ಕಳು ಎಲ್ಲರೂ ಅದರಲ್ಲಿ ಈಸಿಯಾಗಿ ಟ್ರ್ಯಾಪ್ ಆಗೋದು, ಆಮೇಲೆ ಬ್ಲ್ಯಾಕ್ ಮೇಲಿಗೆ ಬರೋದು, ಅವರನ್ನೆಲ್ಲೋ ಕರೆಯೋದು, ಅವ್ರ ಮೇಲೆ ಅತ್ಯಾಚಾರ ಮಾಡೋದು, ಇದೆಲ್ಲ ತುಂಬಾ ಜಾಸ್ತಿ ಆಗಿದೆ. ಈ ಸೈಬರ್ ಕ್ರೈಮ್ ಬಗ್ಗೆ ಅವೇರ್ನೆಸ್ಸು ತುಂಬಾ ಇಂಪಾರ್ಟೆಂಟ್. ಅದನ್ನು ನಾನು ಪೊಲೀಸ್ ಇಲಾಖೆಗೆ ಹೇಳಿದ್ದೀನಿ. ಸೈಬರ್ ಕ್ರೈಮ್ ಅವೇರ್ನೆಸ್ ಇಸ್ ವೆರಿ, ಆಮೇಲೆ ಆ ಪೊಲೀಸ್ ಅಧಿಕಾರಿಯ ವ್ಯಾಪ್ತಿಯಲ್ಲೂ ಸಹ ಆ ಎಜುಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಎಷ್ಟೋ ಜನ ಪೊಲೀಸ್ ಅವರಿಗೆ ಅದ್ರ ಬಗ್ಗೆನೇ ಮಾಹಿತಿ ಇಲ್ಲ, ಯಾವ ತರ ಆಗುತ್ತೆ, ಅಲ್ಲಿ ಬೇರೆ ಇದಕ್ಕೆ ಕಳಿಸ್ಬಿಡ್ತಾರೆ. ನೀವು ಯಾವುದೇ ಒಂದು ಸೈಬರ್ ಕ್ರೈಮ್ ನೀವು ತಗೊಂಡೋಗಿ ಇದು ಇಲ್ಲಿ ಬರಲ್ಲ ಅಲ್ಲಿ ಬರುತ್ತೆ ಅಂತ ಕಳಿಸ್ತಾರೆ. ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಅದು ನ್ಯಾಯನೇ ಸಿಗಲ್ಲ. ಸೊ ಇದು ಹೆಚ್ಚಿಗೆ ಆಗ್ತಾ ಇರೋದ್ರಿಂದ ಇದ್ರ ಕಡೆ ತುಂಬಾ ಗಮನ ಹರಿಸ್ಬೇಕು ಅಂತ ಸಹ ನಾನು ಹೇಳಿದ್ದೀನಿ. ಯಾಕಂದ್ರೆ ಈಗ ಕಾಲೇಜ್ಗೆ ಹೋಗೋ ಮಕ್ಕಳಿಗೆ ಅಷ್ಟೊಂದು ಅವೇರ್ನೆಸ್ಸೇ ಇರಲ್ಲ. ಅವು ಹೋಗ್ಬಿಟ್ಟು ಸಿಕ್ಕಾಕೊಂಡು ಯಾರೋ ಇನ್ನೊಬ್ರು ಅದ್ರದ್ದು ಒಂದು ಫೈದಾ ತಗೊಂಡು ಆ ಮಕ್ಳ ಕಡೆಗೆ ಎಲ್ಲೋ ಒಂದ್ ಕಡೆ ಒಂದು ಕೆಟ್ಟ ಪರಿಸ್ಥಿತಿಗೆ ಸಿಕ್ಕಾಕೊಳ್ಳೋ ಅಂತ ಪರಿಸ್ಥಿತಿ ಇವತ್ತಿದೆ. ಸೊ ಅಲ್ಲಿ ನಾವು ಕಂಟಿನ್ಯೂಸ್ ಅವರ್ಲಿ ಬೀಟ್ ಮಾಡಿದ್ರೆ ಭಯ ಇರುತ್ತೆ, ಹೆದರಿಕೆ ಇರುತ್ತೆ. ಇಲ್ಲಿ ಪೊಲೀಸ್ ಇದೆ, ಇಲ್ಲಿ ಸಿಕ್ಕಾಕೋತೀವಿ, ನಾವು ಇಲ್ಲಿ ಹೋಗ್ಕೂಡುದು. ಸೊ ಅದನ್ನೆಲ್ಲ ಪೂರ್ತಿ ನಾನು ಇವತ್ತು ಪೊಲೀಸ್ ಇಲಾಖೆಯಿಂದ ವರದಿ ತಗೊಂಡಿದ್ದೀನಿ. ಮತ್ತೆ ಆ ತರ ಅತ್ಯಾಚಾರಗಳಾಗದೆ ಇರೋ ತರ ಯಾವ್ಯಾವ್ದು ಕ್ರಮಗಳನ್ನ ಇವ್ರು ತಗೊಂಡಿದ್ದಾರೆ, ಇದನ್ನೆಲ್ಲ ಪೂರ್ತಿ ಡೀಟೇಲ್ಸು ಅವ್ರ ಜೊತೆ ಮಾತಾಡಿದ್ದೀನಿ. ಕೆಲವೊಂದು ಕೊಟ್ಟಿಲ್ಲ, ಕೆಲವೊಂದು ಸಬ್ಮಿಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇವನ್ ಸರ್ಕಾರಿ ಅಧಿಕಾರಿಗಳು ಸಹ ಏನು ಆ ಪಾವಗಡದಲ್ಲಿ ಆ ಮಕ್ಕಳ ಮನೆಗಳ ಸಂತ್ರಸ್ತರ ಮನೆಗೆ ಹೋಗಿ ಆ ಮಕ್ಕಳಿಗೆ ಸಿಗ್ಬೇಕಾದಂತ ಎಲ್ಲ ಸವಲತ್ತುಗಳನ್ನ ವಿತೌಟ್ ಎನಿ ಡಿಲೇ ಇಟ್ ಶುಡ್ ಹ್ಯಾಪನ್ ಅಂತ ಹೇಳಿ ನಾನು ಇವತ್ತು ಅವ್ರಿಗೆಲ್ಲರಿಗೂ ನಿಜವಾಗ್ಲೂ ವಾರ್ನ್ ಮಾಡಿದ್ದೀನಿ. ಸೊ ಅದನ್ನ ದೇ ಗೆಟ್ ಬ್ಯಾಕ್ ಟು ಮೀ ಅಂತ ಹೇಳಿದ್ದಾರೆ. ಮತ್ತೆ ಇಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ 2.5 ವರ್ಷದಿಂದ ಒಂದು ಹುಡುಗ, ಅವನು ಯಶಸ್ ಅನ್ನೋ ಒಂದು ಹುಡುಗನ್ಗೆ ಆಪರೇಟ್ ಮಾಡಿದ್ದಾರೆ. ಅವ್ರ ತಾಯಿ ಕಂಪ್ಲೇಂಟ್ ಕೊಟ್ಟಿರೋದು, ಗಂಡ ಇಲ್ಲ. ಆಪರೇಷನ್ ಮಾಡಿ ನೆಕ್ಸ್ಟ್ ಡೇಗೆ ಅನಸ್ಥೀಸಿಯಾ ಎಫೆಕ್ಟ್ ಆಗಿ ಅವನಿಗೆ ಪೂರ್ತಿ ಸ್ವಾಧೀನನೇ ಹೋಗ್ಬಿಟ್ಟಿದೆ. ಸೊ ಆ 2.5 ವರ್ಷದಿಂದ ಆ ತಾಯಿ ತನ್ನ ಮಗನಿಗೋಸ್ಕರ ಹೋರಾಟ ಮಾಡ್ತಾ ಇದ್ಲು. ಇವತ್ತು ಬಂದಿದ್ರು. ಮತ್ತೆ ನಾನು DHOಗೆ ಕೇಳಿದೆ. ಅವರು ಉತ್ತರ ಒಂಥರ ಮಿಶ್ರಣ ಉತ್ತರ ಇತ್ತು. ಅದಕ್ಕೆ ನನಗೆ ಯಾಕೋ ಅದು ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ಲಿಲ್ಲ. ಸೊ ನಾನು
ಅದಕ್ಕೆ ನಾವೇ ಗೌರ್ಮೆಂಟ್ ಇಂದ ಆ ಹೆಣ್ಣು ಮಗಳಿಗೆ ಲಾಯರ್ ನಡೆಸಿ ಇದ್ರ ಬಗ್ಗೆ ಹೋರಾಡ್ಬಿಟ್ಟು ಅವಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನಾನು ಹೇಳಿದ್ದೀನಿ. ಅದನ್ನ ನಾನು ಮುಂದಿನ ದಿನಗಳಲ್ಲಿ ಸಹ ಆ ಹೆಣ್ಣು ಮಗಳಿಗೆ ಆ ಮಗನಿಗೆ ನ್ಯಾಯ ಕೊಡಿಸುವಂತ ನಿಟ್ಟಿನಲ್ಲಿ ನಾನು ಹೋರಾಡ್ತೀನಿ ಅಂತ ನಿಮ್ಮೆಲ್ಲರಿಗೂ ಹೇಳಕ್ ಇಷ್ಟಪಡ್ತೇನೆ. ನಾವು ಗುರ್ತಿಸ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ನನ್ನ ಮಗಳಿಗೆ ಅತ್ಯಾಚಾರ ಆಗಿದೆ, ನಾನು ಅಲ್ಲಿ ತನಕ ಸಮಾಜದ ವ್ಯವಸ್ಥೆಯನ್ನು ನೋಡ್ತಾರೆ, ಸಮಾಜ ಮತ್ತೆ ಕುಟುಂಬ ವ್ಯವಸ್ಥೆ ಅವರನ್ನೆಲ್ಲ ಫೇಸ್ ಮಾಡಬೇಕಲ್ಲ. ದೈಹಿಕವಾಗಿ ಒಂದಾಗಿರುತ್ತೆ, ಮಾನಸಿಕವಾಗಿ ಇವ್ರನ್ನೆಲ್ಲ ಫೇಸ್ ಮಾಡೋದಿಲ್ಲಿ. ಫೈಟ್ ಮಾಡ್ತೀನಿ ಅಂತ ಬಂದಾಗ ಖಂಡಿತ ಎಷ್ಟು ನಮ್ಮ ಸರ್ಕಾರದಿಂದ ಇವತ್ತು ಸಖಿ ಒನ್ ಸ್ಟಾಪ್ ಸೆಂಟರ್, ದೌರ್ಜನ್ಯಕ್ಕೆ ಒಳಗಾದಂತ ಹೆಣ್ಮಕ್ಳು ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಬೇಡ. ಈಗ ತಮ್ಮ ಹೇಳ್ತಾ ಇದ್ರು, ಏನು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅಲ್ಲೇ ಮುಚ್ಚಾಕ್ಬಿಡ್ತಾರೆ, ಅಲ್ಲೇ ಇದು ಮಾಡ್ಬಿಡ್ತಾರೆ ಅಂತ. ಅವಶ್ಯಕತೆನೇ ಇಲ್ಲ. ದೇ ಕ್ಯಾನ್ ಗೋ ಟು ಒನ್ ಸ್ಟಾಪ್ ಸೆಂಟರ್. ಸಿ, ಅರಿವಿನ ಕೊರತೆ ಇದೆ. ನಾವು ಎಲ್ಲಿ ಹೋಗ್ಬೇಕು, ಎಲ್ರಿಗೂ ಭಯ. ನಾನು ಇಲ್ಲೋದ್ರೆ ನನ್ನ ಮಗಳ ಹೆಸರು ಗೊತ್ತಾಗ್ಬಿಡುತ್ತೇನೋ, ನನ್ನ ಹೆಸರು ಗೊತ್ತಾಗ್ಬಿಡುತ್ತೇನೋ, ಆ ಒಂದು ಭಯದಿಂದ ಅವ್ರು ಹೊರಗೆ ಬರಬೇಕು. ನಾನು ಸಖಿ ಅನ್ನೋದು ಪ್ರತಿ ಜಿಲ್ಲೆಯಲ್ಲೂ ಇದೆ, ಒನ್ ಸ್ಟಾಪ್ ಸೆಂಟರ್. ಅಲ್ಲಿ ಹೋದ್ರೆ ಅವರೇ ಒಂದು ಲಾಯರ್ ನೀಡ್ತಾರೆ, ಪೊಲೀಸೇ ಅಲ್ಲಿಗೆ ಬರ್ತಾರೆ, ಮತ್ತೆ ಒಂದು ಗೈನಕಾಲಜಿಸ್ಟ್ ಇರ್ತಾರೆ, ಮಾನಸಿಕವಾಗಿ ಸೈಕಾಟ್ರಿಸ್ಟ್ ಇರ್ತಾರೆ, ದೈಹಿಕವಾಗಿ ಡಾಕ್ಟರ್ಸ್ ಇರ್ತಾರೆ. ಪ್ರತಿಯೊಂದು ಅಲ್ಲೇ ಆ ಹೆಣ್ಣಿಗೆ ಸಿಗುವಂಥದ್ದು ಎಲ್ಲ ಮಾಡ್ತಾರೆ. ಬಟ್ ಏನಂದ್ರೆ ಕೆಲವೊಂದ್ಸಲ ಅಕಸ್ಮಾತ್ ಆಗಿ ಏನೋ ತಪ್ಪಿಲ್ದಿರೋ ಮಕ್ಕಳೆಲ್ಲ ಇದ್ರಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಆ ಅರಿವಿನ ಮೂಡಿಸುವಂತ ಕೆಲಸ ನಿಮ್ಮ ಮಾಧ್ಯಮದವರ ಪ್ರತಿಯೊಬ್ಬರ ಜವಾಬ್ದಾರಿ. ನಾನು ಪ್ರತಿಯೊಂದು ಕೇಳಿದ್ದೀನಿ, ನೀವು ಹೇಳಿರೋದು ಪ್ರತಿಯೊಂದು ಕೇಳಿದ್ದೀನಿ. ಎಲ್ಲ ಅವ್ರೇನ್ ಅವೇರ್ನೆಸ್ ಮಾಡಿದೀವಿ ಅಂದ್ರು, ಗಿವ್ ಮಿ ಡಾಟಾ ಅಂತ ಕೇಳಿದ್ದೀನಿ. ಎಲ್ಲ ಪ್ರತಿಯೊಂದು ಪೆಟ್ರೋಲಿಂಗ್ ಮಾಡಿದೀವಿ, ಎಷ್ಟಲ್ಲ ಅದು ಅಫಿಷಿಯಲ್ ನೋಟ್ ಎಲ್ಲಿದೆ ಕೇಳಿದ್ದೀನಿ. CCTVs ಎಲ್ಲೆಲ್ಲಿ ಹಾಕಿದ್ದೀರಾ, ಎಷ್ಟೆಷ್ಟು ಹಾಕಿದ್ದೀರಾ, ಯಾವ್ಯಾವ ಕಾಲೇಜ್ಗೆ ಹೋಗಿದ್ದೀರಾ, ಯಾವ್ಯಾವ ಯೂನಿವರ್ಸಿಟಿಗೆ ಹೋಗಿದ್ದೀರಾ, ಎವ್ರಿಥಿಂಗ್ ಐ ವಾಸ್ಟ್.